ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಸ್ಕ್ವಿಡ್ ಫ್ರೈಯನ್ನು ಮಾಡ್ತಾ ಇದ್ದೇನೆ. ಇದಕ್ಕೆ ಬೊಂಡಾಸ್ ಅಂತಲೂ ಹೇಳ್ತಾರೆ. ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ನಮ್ಮ ತುಳುನಾಡು ಸ್ಪೆಷಲ್ ಅಂತ ಹೇಳ್ಬೋದು. ಯಾರೆಲ್ಲ ಫಿಶ್ ಲವರ್ಸ್ ಇದ್ದೀರಾ ಅವರಿಗೆ ತುಂಬ ಇಷ್ಟ ಆಗುತ್ತೆ. ಬನ್ನಿ ಮಾಡುವ. ಇಲ್ಲಿ ನಾನು ತಗೊಂಡಿದ್ದೇನೆ ಸ್ಕ್ವಿಡ್. ಇದರಲ್ಲಿ ಒಂದು ಅರ್ಧ kg ಇದೆ ಸ್ಕ್ವಿಡ್. ತುಂಬ ಟೇಸ್ಟಿ ಆಗುತ್ತೆ. ಇದೆಲ್ಲ ಕ್ಲೀನ್ ಮಾಡಿ ತರುವ. ನೋಡಿ, ಈ ಸ್ಕ್ವಿಡ್ ಅನ್ನು ನಾನು ಚೆನ್ನಾಗಿ ಕ್ಲೀನ್ ಮಾಡಿ ತಂದಿದ್ದೇನೆ. ಅದರ ಹೊರಗಡೆ ಒಂದು ಬ್ಲ್ಯಾಕ್ ಕಲರಲ್ಲಿ ಸ್ಕಿನ್ ಇರುತ್ತೆ, ಅದು ಕೂಡ ಸರಿಯಾಗಿ ತೆಗಿಬೇಕು. ಮತ್ತು ನೋಡಿ, ಈ ರೀತಿ ರಿಂಗ್ ಶೇಪಲ್ಲಿ ನಾನು ಕಟ್ ಮಾಡ್ತಾ ಇದ್ದೇನೆ ಫ್ರೈ ಮಾಡಲಿಕ್ಕೆ. ಮತ್ತು ಸ್ಟಾರ್ಟರಿಗೆ ಹೇಳಿದಂಥ ರೆಸಿಪಿ ಇದು. ಹಾಗೆ ನೋಡಿ, ಎಲ್ಲವನ್ನು ನಾನು ರಿಂಗ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೇನೆ. ತುಂಬ ಈಸಿ ಕೂಡ. ಕೆಲವು ಮಸಾಲವೆಲ್ಲ ಹಾಕಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಇಟ್ಟರೆ ಸೂಪರಾಗಿ ಆಗುತ್ತೆ. ನೋಡಿ, ಎಲ್ಲವನ್ನು ನಾನು ಈ ರೀತಿ ಕಟ್ ಮಾಡಿ ಇಟ್ಟಿದ್ದೇನೆ. ಇದಕ್ಕೆ ಮಸಾಲಕ್ಕೆ ನಾನು ಈಗ ಹಾಕ್ತಾ ಇದ್ದೇನೆ 2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್, ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, ಅರ್ಧ ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತು 1 ಮೊಟ್ಟೆ. ಮತ್ತು ಇಲ್ಲಿ ಹಾಕ್ತಾ ಇದ್ದೇನೆ 1/4 ಚಮಚ ಅರಸಿನ ಹುಡಿ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಅಂದರೆ ಕಾಳು ಮೆಣಸು, ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಖಜೂನ್ ಪೌಡರ್. ಹಾಕಿದರೆ ಒಳ್ಳೆಯದು, ಆಪ್ಷನಲ್. ಹಾಕಿದರೆ ಟೇಸ್ಟಿ ಆಗುತ್ತೆ. ಮತ್ತು ಸೋಯಾ ಸಾಸ್, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಹಾಟ್ ಚಿಲ್ಲಿ ಸಾಸ್ ಇವೆಲ್ಲವನ್ನು ಹಾಕಿದ್ದೇನೆ. ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಮತ್ತು ಈ ಮಸಾಲ ಸೂಪರ್ ಆಗುತ್ತೆ. ಖಜೂನ್ ಪೌಡರ್ ಹಾಕಿದರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಬಟ್ ಇಲ್ಲದಿದ್ದರೆ ಪರವಾಗಿಲ್ಲ, ಅದೆಲ್ಲ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ ಖಜೂನ್ ಪೌಡರ್. ಹಾಗೆ ಎಲ್ಲವನ್ನು ಮಿಕ್ಸ್ ಮಾಡಿ. ನೋಡಿ, ಮಸಾಲ ರೆಡಿಯಾಗಿದೆ. ಈಗ ಈ ಸ್ಕ್ವಿಡನ್ನು ಅದರಲ್ಲಿರುವ ನೀರನ್ನು ಸರಿಯಾಗಿ ಹಿಂಡಿ ತೆಗಿಬೇಕು. ಇಲ್ಲದ್ರೆ ಅದು ಕೋಟಿಂಗ್ ಸರಿಯಾಗಿ ಬರೋದಿಲ್ಲ, ನೀರಾಗುತ್ತೆ. ಹಾಗೆ ಎಲ್ಲವನ್ನು ನೋಡಿ, ನಾನು ಸ್ಕ್ವಿಡನ್ನು ಸರಿಯಾಗಿ ಅದರ ನೀರೆಲ್ಲ ಹಿಂಡಿ ತೆಗಿತಾ ಇದ್ದೇನೆ. ಮತ್ತು ಇವೆಲ್ಲವನ್ನು ಮಿಕ್ಸ್ ಮಾಡಿ ಮತ್ತು ಒಂದು ಅರ್ಧ ಗಂಟೆ, ಟೈಮ್ ಇದ್ದರೆ 1-2 ಗಂಟೆ ಇಟ್ಟರೆ ಅದಕ್ಕೆಲ್ಲ ಮಸಾಲ ಸರಿಯಾಗಿ ಕೋಟಿಂಗ್ ಆಗುತ್ತೆ, ಟೇಸ್ಟಿಯಾಗಿ ಬರುತ್ತೆ. ಇಲ್ಲಿ ನಾನು ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ನೋಡಿ, ಸ್ವಲ್ಪ ಮಸಾಲ ಹಾಕಿ ನೋಡ್ತಾ ಇದ್ದೇನೆ. ಎಣ್ಣೆ ಸರಿಯಾಗಿ ಬಿಸಿ ಆಗಬೇಕು ಮೊದಲು. ಮತ್ತು ಇದು ಮ್ಯಾರಿನೇಟ್ ಮಾಡಿ ಇಟ್ಟ ಸ್ಕ್ವಿಡನ್ನು ಒಂದೊಂದಾಗಿ ದೂರ ಹಾಕಬೇಕು, ಇಲ್ಲದಿದ್ದರೆ ಒಂದಕ್ಕೊಂದು ಅಂಟಿಕೊಳ್ಳುತ್ತೆ. ಹಾಗೆ ಎಲ್ಲವನ್ನು ಹಾಕ್ತಾ ಹೋಗ್ತೀನಿ. ಮತ್ತು ಒಮ್ಮೆ ಹಾಕಿದ ಮೇಲೆ ಈ ಸ್ಕ್ವಿಡನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಆಯಿತು. ಇಲ್ಲದಿದ್ದರೆ ಹೈ ಫ್ಲೇಮಲ್ಲಿ ಇದ್ದರೆ ಅದು ಸ್ವಲ್ಪ ಕರಂಚಿ ಹೋಗುತ್ತೆ. ಅಂದರೆ ಹೊರಗಡೆಯಿಂದ ಕೋಟಿಂಗ್ ಸ್ವಲ್ಪ ಇದಾಗುತ್ತೆ, ಬ್ರೌನ್ ಆಗುತ್ತೆ, ಬಟ್ ಒಳಗಿಂದ ಅಷ್ಟು ಕುಕ್ ಆಗಲ್ಲ. ಅದಕ್ಕೋಸ್ಕರ ಒಮ್ಮೆ ಎಣ್ಣೆ ಒಳ್ಳೆ ಬಿಸಿ ಆದಮೇಲೆ ಮತ್ತೆ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿದರೆ ಆಯಿತು. ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತದೆ ಈ ಸ್ಕ್ವಿಡ್ ಫ್ರೈ. ನೋಡಿ, 2 ಕಡೆಯಿಂದಲೂ ಕೂಡ ಸರಿಯಾಗಿ ನಾನು ಫ್ರೈ ಮಾಡ್ತಾ ಇದ್ದೇನೆ. ಇಲ್ಲದಿದ್ದರೆ ಒಂದು ಕಡೆ ಮಾತ್ರ ಫ್ರೈ ಆಗುತ್ತೆ. ಅದಕ್ಕೆ ಸ್ಪೂನಲ್ಲಿ ಆಗಾಗ ಇದು ಮಾಡಿದರೆ ಆಯಿತು, ಅಂದರೆ ಇನ್ನೊಂದು ಸೈಡ್ ಕೂಡ ಫ್ರೈ ಮಾಡಿದರೆ ಆಯಿತು. ಇದು ಬೇಗನೆ ಇದು ಆಗುತ್ತೆ, ಫ್ರೈ ಆಗುತ್ತೆ. ಈ ಪ್ರಾನ್ಸ್ ಎಲ್ಲ ಉಂಟಲ್ಲ, ಆ ರೀತಿಯೇ ಫಾಸ್ಟ್ ಫ್ರೈ ಆಗುತ್ತೆ. ಹಾಗೆ ನೋಡಿ, ಕ್ರಿಸ್ಪಿಯಾದ ಸ್ಕ್ವಿಡ್ ರೆಡಿಯಾಗಿದೆ. ತುಂಬ ಟೇಸ್ಟಿ ಇದು. ಹಾಗೆ ನಿಮಗೆ ಸ್ಟಾರ್ಟರ್ಸಿಗೆ ಎಲ್ಲ ಬೇಗನೆ ಮಾಡಿಕೊಡ್ಬೋದು ಈ ರೀತಿಯ ರೆಸಿಪಿ. ಹಾಗೆ ನಾನು ಇನ್ನೊಂದು ರೌಂಡ್ ಕೂಡ ಹಾಕಿ ನೋಡಿ, ಎಲ್ಲವನ್ನು ಈ ರೀತಿ ಫ್ರೈ ಮಾಡ್ತಾ ಇದ್ದೇನೆ. ಮತ್ತು ಯಾರೆಲ್ಲ ಈ ಫಿಶ್ ಲವರ್ಸ್, ಮೀನೆಲ್ಲ ಯಾರಿಗೆ ಇಷ್ಟ ಅಂಥವರು ಸ್ಕ್ವಿಡನ್ನು ಈ ರೀತಿ ಜಟ್ಪಟಾಗಿ ಫ್ರೈ ಮಾಡಬಹುದು. ಇದರ ಜೊತೆ ನಾನು ಸ್ವಲ್ಪ ಕರಿ ಲೀವ್ಸ್ ಅಂದರೆ ಸ್ವಲ್ಪ ಗಾರ್ನಿಷಿಗೆ ಹಾಕ್ತಾ ಇದ್ದೇನೆ. ಇದು ಕೂಡ ಫ್ರೈ ಮಾಡ್ತಾ ಇದ್ದೇನೆ. ಕರಿ ಲೀವ್ಸ್ ಅಂತೂ ತುಂಬ ಒಳ್ಳೆಯದು ನಮ್ಮ ಹೇರ್ ಗ್ರೋತಿಗೆಲ್ಲ. ಹಾಗೆ ಇದರ ಜೊತೆ ತಿಂದರೆ ಕ್ರಿಸ್ಪಿಯಾಗಿ ಕುರುಮಾಗಿ ಸೂಪರ್ ಆಗುತ್ತೆ. ಈ ಕರಿ ಲೀವ್ಸ್ ಮತ್ತು ಕ್ರಿಸ್ಪಿ ಸ್ಕ್ವಿಡ್ ಉಂಟಲ್ಲ, ಅದು ಒಟ್ಟಿಗೆ ತಿನ್ನಲಿಕ್ಕೆ ಸೂಪರ್ ಆಗುತ್ತೆ. ಮತ್ತು ಇಲ್ಲಿ ನಾನು ಗ್ರೀನ್ ಚಿಲ್ಲಿ ಕೂಡ ಫ್ರೈ ಮಾಡ್ತಾ ಇದ್ದೇನೆ, ಸ್ವಲ್ಪ ಸ್ಪೈಸ್ನೆಸ್ ಜಾಸ್ತಿ ಇರಲಿ ಅಂತ. ಮತ್ತು ಈ ಸ್ಕ್ವಿಡ್ ತಿನ್ನುವಾಗ ಈ ಚಿಲ್ಲಿ ಉಂಟಲ್ಲ, ಅದು ಕೂಡ ಕ್ರಿಸ್ಪಿಯಾಗಿ
ತಿನ್ನಲಿಕ್ಕಂತೂ ನನಗಂತೂ ತುಂಬ ಇಷ್ಟ. ಹಾಗೆ ಈ ರೀತಿ ಚಿಲ್ಲಿ ಫ್ರೈ ಮಾಡಿ ಯಾರಿಗೆಲ್ಲ ಇಷ್ಟ ಅವರು ಕಮೆಂಟ್ ಮಾಡಿ ಹೇಳಿ ನನಗೆ, ಯಾರಿಗೆ ಈ ರೀತಿ ಇಷ್ಟ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಈ ರೀತಿಯ ರೆಸಿಪಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.